ಎಂತ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ತಣಿಸಂದ್ರದ ಜನ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ತಣಿಸಂದ್ರದ ಜನರು ಮಾತಾಡೋದನ್ನ ನಿಮಗೆ ನಾವು ತೋರಿಸ್ತಾ ಇದ್ವಿ. ತಣಿಸಂದ್ರ ಜಾಗ ತೆರವಿನ ಮಧ್ಯೆ ಜನರ ಸ್ಫೋಟಕ ಆರೋಪ ಏನಂತಂದ್ರೆ ನೇರವಾಗಿ ಡಿಸಿಎಂ ಮೇಲೆಯೇ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗೋದಕ್ಕೆ, ನಮ್ಮ ಮನೆಗಳನ್ನ ಕೆಡುವುದಕ್ಕೆ ಕಾರಣೀಕರ್ತರೆ ಡಿಕೆ ಶಿವಕುಮಾರ್ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಇದೇ ತಣಿಸಂದ್ರದ ಜನ. ಕೇಳಿಸ್ಕೊತಾ ಇದ್ರಿ ಅವ್ರು ಹೇಳೋದನ್ನ. ತಣಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದನ್ನ ನೀವು ಕೇಳಿಸ್ತಾ ಇದ್ರಿ. ಮೊದಲಿನಿಂದನೂ ಡಿಕೆ ಶಿವಕುಮಾರ್ ಈ ಮಾರಾಟ ಮಾಡಿ ಜಾಗನ ಮಾರಾಟ ಮಾಡಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು. ನಾವು ಮಾರಾಟ ಮಾಡಲಿಲ್ಲ, ಅದಕ್ಕೋಸ್ಕರ ಈಗ ಈ ರೀತಿ ಮಾಡ್ತಿದ್ದಾರೆ ಅಂತ ಅಲ್ಲಿನವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಇವರಿಗೆ ಒತ್ತಡ ಇತ್ತ ಈ ಜಾಗವನ್ನ ಮಾರಿ ಅಂತ ಹೇಳಿ ಸ್ಥಳೀಯರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಒತ್ತುವರಿ ತೆರವಿನ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಎಸ್ಆರ್ಕೆ ಲೇಔಟ್ ಸಮೀಪದಲ್ಲೇ ಡಿಕೆ ಶಿವಕುಮಾರ್ ಅವರ ಆಸ್ತಿ ಇದೆಯಂತೆ. ನಮ್ಮ ಮೆಟ್ರೋ ಮಾರ್ಗ ಕೂಡ ಸಮೀಪದಲ್ಲಿಯೇ ಬರುತ್ತಂತೆ. ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಅವರು ಮುಂದಾಗಿದ್ದಾರೆ. ಅಲ್ಲಿ ಮೆಟ್ರೋ ಬೇರೆ ಬರ್ತಾ ಇದೆ, ಹಿಂಗಾಗಿ ನಮ್ಮ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ. ಅವರದ್ದೇ ಜಾಗ ಆಗಿರೋದ್ರಿಂದ ಅವ್ರು ಇಲ್ಲಿ ಬರಲ್ಲ. ಈ ಎಲ್ಲಾ ಕಾರಣಗಳಿಗೆ ನಮ್ಮ ಮನೆಗಳ ಮೇಲೆ ಕಣ್ಣು ಹಾಕಿದ್ದಾರೆ ಡಿಕೆ ಸಾಹೇಬರು. ಡಿಕೆ ಶಿವಕುಮಾರ್ ಅವರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ತಣಿಸಂದ್ರದ ನಿವಾಸಿಗಳು ನೇರವಾಗಿ ಡಿಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಮಾಡೋದನ್ನ ನೀವು ಈಗಷ್ಟೇ ಕೇಳಿಸಿಕೊಂಡ್ರಿ. ಡಿಕೆ ಶಿವಕುಮಾರ್ ವಿರುದ್ಧ ಮನೆ ಕಳೆದುಕೊಂಡ ಸ್ಥಳೀಯರು ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕಾದ್ನೋ. ಇನ್ನ ನೆಕ್ಸ್ಟ್ ಎಂತ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ತಣಿಸಂದ್ರದ ಜನ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ತಣಿಸಂದ್ರದ ಜನರು ಮಾತಾಡೋದನ್ನ ನಿಮಗೆ ನಾವು ತೋರಿಸ್ತಾ ಇದ್ವಿ. ತಣಿಸಂದ್ರ ಜಾಗ ತೆರವಿನ ಮಧ್ಯೆ ಜನರ ಸ್ಫೋಟಕ ಆರೋಪ ಏನಂತಂದ್ರೆ ನೇರವಾಗಿ ಡಿಸಿಎಂ ಮೇಲೆಯೇ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗೋದಕ್ಕೆ, ನಮ್ಮ ಮನೆಗಳನ್ನ ಕೆಡುವುದಕ್ಕೆ ಕಾರಣೀಕರ್ತರೆ ಡಿಕೆ ಶಿವಕುಮಾರ್ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಇದೇ ತಣಿಸಂದ್ರದ ಜನ. ಕೇಳಿಸ್ಕೊತಾ ಇದ್ರಿ ಅವ್ರು ಹೇಳೋದನ್ನ. ತಣಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದನ್ನ ನೀವು ಕೇಳಿಸ್ತಾ ಇದ್ರಿ. ಮೊದಲಿನಿಂದನೂ ಡಿಕೆ ಶಿವಕುಮಾರ್ ಈ ಮಾರಾಟ ಮಾಡಿ ಜಾಗನ ಮಾರಾಟ ಮಾಡಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು. ನಾವು ಮಾರಾಟ ಮಾಡಲಿಲ್ಲ, ಅದಕ್ಕೋಸ್ಕರ ಈಗ ಈ ರೀತಿ ಮಾಡ್ತಿದ್ದಾರೆ ಅಂತ ಅಲ್ಲಿನವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಇವರಿಗೆ ಒತ್ತಡ ಇತ್ತ ಈ ಜಾಗವನ್ನ ಮಾರಿ ಅಂತ ಹೇಳಿ ಸ್ಥಳೀಯರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ ವೀಕ್ಷಕರೇ. ಒತ್ತುವರಿ ತೆರವಿನ ಹಿಂದೆ ಡಿಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಎಸ್ಆರ್ಕೆ ಲೇಔಟ್ ಸಮೀಪದಲ್ಲೇ ಡಿಕೆ ಶಿವಕುಮಾರ್ ಅವರ ಆಸ್ತಿ ಇದೆಯಂತೆ. ನಮ್ಮ ಮೆಟ್ರೋ ಮಾರ್ಗ ಕೂಡ ಸಮೀಪದಲ್ಲಿಯೇ ಬರುತ್ತಂತೆ. ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಅವರು ಮುಂದಾಗಿದ್ದಾರೆ. ಅಲ್ಲಿ ಮೆಟ್ರೋ ಬೇರೆ ಬರ್ತಾ ಇದೆ, ಹಿಂಗಾಗಿ ನಮ್ಮ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ. ಅವರದ್ದೇ ಜಾಗ ಆಗಿರೋದ್ರಿಂದ ಅವ್ರು ಇಲ್ಲಿ ಬರಲ್ಲ. ಈ ಎಲ್ಲಾ ಕಾರಣಗಳಿಗೆ ನಮ್ಮ ಮನೆಗಳ ಮೇಲೆ ಕಣ್ಣು ಹಾಕಿದ್ದಾರೆ ಡಿಕೆ ಸಾಹೇಬರು. ಡಿಕೆ ಶಿವಕುಮಾರ್ ಅವರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ತಣಿಸಂದ್ರದ ನಿವಾಸಿಗಳು ನೇರವಾಗಿ ಡಿಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಮಾಡೋದನ್ನ ನೀವು ಈಗಷ್ಟೇ ಕೇಳಿಸಿಕೊಂಡ್ರಿ. ಡಿಕೆ ಶಿವಕುಮಾರ್ ವಿರುದ್ಧ ಮನೆ ಕಳೆದುಕೊಂಡ ಸ್ಥಳೀಯರು ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕಾದ್ನೋ. ಇನ್ನ ನೆಕ್ಸ್ಟ್ ಎಂತ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ತಣಿಸಂದ್ರದ ಜನ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ತಣಿಸಂದ್ರದ ಜನರು ಮಾತಾಡೋದನ್ನ ನಿಮಗೆ ನಾವು ತೋರಿಸ್ತಾ ಇದ್ವಿ. ತಣಿಸಂದ್ರ ಜಾಗ ತೆರವಿನ ಮಧ್ಯೆ ಜನರ ಸ್ಫೋಟಕ ಆರೋಪ ಏನಂತಂದ್ರೆ ನೇರವಾಗಿ ಡಿಸಿಎಂ ಮೇಲೆಯೇ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗೋದಕ್ಕೆ, ನಮ್ಮ ಮನೆಗಳನ್ನ ಕೆಡುವುದಕ್ಕೆ ಕಾರಣೀಕರ್ತರೆ ಡಿಕೆ ಶಿವಕುಮಾರ್ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಇದೇ ತಣಿಸಂದ್ರದ ಜನ. ಕೇಳಿಸ್ಕೊತಾ ಇದ್ರಿ ಅವ್ರು ಹೇಳೋದನ್ನ. ತಣಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದನ್ನ ನೀವು ಕೇಳಿಸ್ತಾ ಇದ್ರಿ. ಮೊದಲಿನಿಂದನೂ
ಡಿ ಕೆ ಶಿವಕುಮಾರ್ ಈ ಮಾರಾಟ ಮಾಡಿ ಜಾಗನ ಮಾರಾಟ ಮಾಡಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು, ನಾವು ಮಾರಾಟ ಮಾಡಲಿಲ್ಲ, ಅದಕ್ಕೋಸ್ಕರ ಈಗ ಈ ರೀತಿ ಮಾಡ್ತಿದ್ದಾರೆ ಅಂತ ಅಲ್ಲಿನವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಇವರಿಗೆ ಒತ್ತಡ ಇತ್ತ ಈ ಜಾಗವನ್ನ ಮಾರಿ ಅಂತ ಹೇಳಿ ಸ್ಥಳೀಯರಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಒತ್ತುವರಿ ತೆರವಿನ ಹಿಂದೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಅವ್ರು ಹೇಳ್ತಾ ಇರೋದು. SRK ಲೇಔಟ್ ಸಮೀಪದಲ್ಲೇ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಇದೆಯಂತೆ. ನಮ್ಮ ಮೆಟ್ರೋ ಮಾರ್ಗ ಕೂಡ ಸಮೀಪದಲ್ಲಿಯೇ ಬರುತ್ತಂತೆ. ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಅವರು ಮುಂದಾಗಿದ್ದಾರೆ. ಅಲ್ಲಿ ಮೆಟ್ರೋ ಬೇರೆ ಬರ್ತಾ ಇದೆ, ಹಿಂಗಾಗಿ ನಮ್ಮ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ. ಅವರದ್ದೇ ಜಾಗ ಆಗಿರೋದ್ರಿಂದ ಅವ್ರು ಇಲ್ಲಿ ಬರಲ್ಲ. ಈ ಎಲ್ಲಾ ಕಾರಣಗಳಿಗೆ ನಮ್ಮ ಮನೆಗಳ ಮೇಲೆ ಕಣ್ಣು ಹಾಕಿದ್ದಾರೆ ಡಿ ಕೆ ಸಾಹೇಬರು. ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ಥಣಿಸಂದ್ರದ ನಿವಾಸಿಗಳು ನೇರವಾಗಿ ಡಿಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಮಾಡೋದನ್ನ ನೀವು ಈಗಷ್ಟೇ ಕೇಳಿಸಿಕೊಂಡ್ರಿ. ಡಿ ಕೆ ಶಿವಕುಮಾರ್ ವಿರುದ್ಧ ಮನೆ ಕಳೆದುಕೊಂಡ ಸ್ಥಳೀಯರು ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕಾದ್ ನೋಡೋಣ. ಇನ್ನ ನೆಕ್ಸ್ಟ್, ಎಂತ ಸ್ಫೋಟಕ ಆರೋಪವನ್ನ ಮಾಡ್ತಾ ಇದ್ದಾರೆ ಥಣಿಸಂದ್ರದ ಜನ ಅನ್ನೋದನ್ನ ನೀವು ನೋಡ್ತಾ ಇದ್ರಿ. ಥಣಿಸಂದ್ರದ ಜನರು ಮಾತಾಡೋದನ್ನ ನಿಮಗೆ ನಾವು ತೋರಿಸ್ತಾ ಇದ್ವಿ. ಥಣಿಸಂದ್ರ ಜಾಗ ತೆರವಿನ ಮಧ್ಯೆ ಜನರ ಸ್ಫೋಟಕ ಆರೋಪ ಏನಂತಂದ್ರೆ ನೇರವಾಗಿ ಡಿಸಿಎಂ ಮೇಲೆಯೇ ಜನರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಬೆಳವಣಿಗೆ ಆಗೋದಕ್ಕೆ, ನಮ್ಮ ಮನೆಗಳನ್ನ ಕೆಡುವುದಕ್ಕೆ ಕಾರಣೀಕರ್ತರೇ ಡಿ ಕೆ ಶಿವಕುಮಾರ್ ಅಂತ ನೇರವಾಗಿ ಗಂಭೀರ ಆರೋಪವನ್ನ ಮಾಡ್ತಾ ಇರೋದು ಇದೇ ಥಣಿಸಂದ್ರದ ಜನ. ಕೇಳಿಸ್ಕೊತಾ ಇದ್ರಿ ಅವ್ರು ಹೇಳೋದನ್ನ. ಥಣಿಸಂದ್ರದ ಜಾಗ ಮಾರಾಟಕ್ಕೆ ಸ್ಥಳೀಯರಿಗೆ ಒತ್ತಡ ಇತ್ತ. ಯಾಕಂದ್ರೆ ಅವ್ರು ಹೇಳ್ತಾ ಇರೋದನ್ನ ನೀವು ಕೇಳಿಸ್ತಾ ಇದ್ರಿ. ಮೊದಲಿನಿಂದನೂ ಡಿ ಕೆ ಶಿವಕುಮಾರ್ ಈ ಮಾರಾಟ ಮಾಡಿ ಜಾಗನ ಮಾರಾಟ ಮಾಡಿ ಅಂತ ನಮ್ಮ ಮೇಲೆ ಪ್ರೆಷರ್ ಹಾಕಿದ್ರು, ನಾವು ಮಾರಾಟ ಮಾಡಲಿಲ್ಲ, ಅದಕ್ಕೋಸ್ಕರ ಈಗ ಈ ರೀತಿ ಮಾಡ್ತಿದ್ದಾರೆ ಅಂತ ಅಲ್ಲಿನವರು ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ನಿಜಕ್ಕೂ ಇವರಿಗೆ ಒತ್ತಡ ಇತ್ತ ಈ ಜಾಗವನ್ನ ಮಾರಿ ಅಂತ ಹೇಳಿ ಸ್ಥಳೀಯರಿಂದ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ವೀಕ್ಷಕರೇ, ಒತ್ತುವರಿ ತೆರವಿನ ಹಿಂದೆ ಡಿ ಕೆ ಶಿವಕುಮಾರ್ ಕೈವಾಡ ಇದೆ ಅಂತ ಅವ್ರು ಹೇಳ್ತಾ ಇರೋದು. SRK ಲೇಔಟ್ ಸಮೀಪದಲ್ಲೇ ಡಿ ಕೆ ಶಿವಕುಮಾರ್ ಅವರ ಆಸ್ತಿ ಇದೆಯಂತೆ. ನಮ್ಮ ಮೆಟ್ರೋ ಮಾರ್ಗ ಕೂಡ ಸಮೀಪದಲ್ಲಿಯೇ ಬರುತ್ತಂತೆ. ಖಾಸಗಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಅವರು ಮುಂದಾಗಿದ್ದಾರೆ. ಅಲ್ಲಿ ಮೆಟ್ರೋ ಬೇರೆ ಬರ್ತಾ ಇದೆ, ಹಿಂಗಾಗಿ ನಮ್ಮ ಜಾಗನ ಖಾಲಿ ಮಾಡಿಸ್ತಾ ಇದ್ದಾರೆ. ಅವರದ್ದೇ ಜಾಗ ಆಗಿರೋದ್ರಿಂದ ಅವ್ರು ಇಲ್ಲಿ ಬರಲ್ಲ. ಈ ಎಲ್ಲಾ ಕಾರಣಗಳಿಗೆ ನಮ್ಮ ಮನೆಗಳ ಮೇಲೆ ಕಣ್ಣು ಹಾಕಿದ್ದಾರೆ ಡಿ ಕೆ ಸಾಹೇಬರು. ಡಿ ಕೆ ಶಿವಕುಮಾರ್ ಅವರೇ ಇದನ್ನ ಮಾಡ್ತಾ ಇದ್ದಾರೆ ಅಂತ ಥಣಿಸಂದ್ರದ ನಿವಾಸಿಗಳು ನೇರವಾಗಿ ಡಿಸಿಎಂ ವಿರುದ್ಧ ಗಂಭೀರ ಆರೋಪವನ್ನ ಮಾಡೋದನ್ನ ನೀವು ಈಗಷ್ಟೇ ಕೇಳಿಸಿಕೊಂಡ್ರಿ. ಡಿ ಕೆ ಶಿವಕುಮಾರ್ ವಿರುದ್ಧ ಮನೆ ಕಳೆದುಕೊಂಡ ಸ್ಥಳೀಯರು ಈ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಇದಕ್ಕೆ ಏನು ಉತ್ತರ ಕೊಡ್ತಾರೆ ಕಾದ್ ನೋಡೋಣ. ಇನ್ನ ನೆಕ್ಸ್ಟ್,